ಒಪ್ಪಿಕೊಂಡು ಪ್ರಮಾಣೀಕರಿಸಿದ ಶುಭ ದಿನ ನವೆಂಬರ್ 26, 1949 ಅಂತ ಈಗಾಗಲೇ ಪೀಠಿಕೆಯಲ್ಲಿ ಕೂಡ ಓದಿದ್ರೆ ನೀವೆಲ್ಲರೂ ತಿಳ್ಕೊಂಡಿದೆ. ಇದ್ರ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ. ಆಗಲೇ ಸರ್ ಹೇಳಿದ್ರು 2 ವರ್ಷ 11 ತಿಂಗಳು 18 ದಿನಗಳು ಕಾಲ ಮಾತ್ರವಲ್ಲದೆ ಸುಮಾರು 60 ಸಂವಿಧಾನಗಳ ಅಧ್ಯಯನವನ್ನು ಮಾಡಿ ಸುದೀರ್ಘ ಕಾಲ ಸಂವಿಧಾನ ರಚನಾ ಸಮಿತಿ, ಅದರಲ್ಲಿ ಸುಮಾರು 22 ಸಮಿತಿಗಳು ಹಾಗೂ 5 ಉಪ ಸಮಿತಿಗಳನ್ನು ಒಳಗೊಂಡಂತೆ 284 ಜನರ ಪರಿಶ್ರಮ. ಅತಿ ಮುಖ್ಯವಾದ ಸಮಿತಿ ಯಾವ್ದಾಗಿತ್ತು ಹೇಳಿ? ಯಾವುದು? ಕರಡು ಸಮಿತಿ. ಅದರ ಅಧ್ಯಕ್ಷ ಯಾರಾಗಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಶ್ರಮ. ಯಾಕಂದ್ರೆ ಅದು ಅತಿ ಮುಖ್ಯವಾದ ಸಮಿತಿ. ಅದರಲ್ಲಿ 7 ಜನ ಸದಸ್ಯರಿದ್ದರು. ಅವರೆಲ್ಲರ ಅವಿರತ ಪರಿಶ್ರಮ, ನಿರಂತರ ಅಧ್ಯಯನ ಮತ್ತು ನಿರಂತರ ಕೆಲಸ. ಎಷ್ಟೋ ಅನಾರೋಗ್ಯದ ಮಧ್ಯೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಅಷ್ಟು ಪರಿಶ್ರಮ ವಹಿಸಿ, ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೋಟ್ಯಾಂತರ ಜನ ಭಾಗಿಯಾಗಿದ್ದು, ಆದರೆ ಸಂವಿಧಾನ ಬರೆಯೋದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ 100 ಸಂಸ್ಕೃತಿ, 100 ಭಾಷೆ, 10 ಧರ್ಮ, 1000 ಜಾತಿಗಳಿರುವಂತಹ ಇಂತಹ ದೇಶದಲ್ಲಿ ಶತಮಾನಗಳಿಂದ ರಾಜಪ್ರಭುತ್ವ ಇರುವ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರಬೇಕು ಅಂದ್ರೆ ಒಂದು ಅದ್ಭುತವಾದ ಸಂವಿಧಾನ ಬೇಕಾಗಿತ್ತು. ಆದ್ರೆ ಅದನ್ನು ಬರೆಯೋದಕ್ಕೆ ಸರಿಯಾದ ವ್ಯಕ್ತಿ, ಅಗಾಧ ಪಾಂಡಿತ್ಯ, ಮುಂದಾಲೋಚನೆ, ವಿವೇಕ, ರಾಷ್ಟ್ರಪ್ರೇಮ ಎಲ್ಲವನ್ನ ಇರುವಂತಹ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸೂಕ್ತ ಅಂತ ಅನಿಸಿತು ಮಹಾತ್ಮ ಗಾಂಧೀಜಿ ಅವರಿಗೆ. ಆದ್ರಿಂದ ಆ ಸಂದರ್ಭದಲ್ಲಿ ಒಬ್ಬ ವಿದೇಶಿ ಸಂವಿಧಾನ ಪಂಡಿತ ಐವರ್ ಜನಿಂಗನ್ ಅವರನ್ನ ಕರ್ಕೊಂಡು ಒಂದು ಭಾರತ ಸಂವಿಧಾನ ರಚನೆ ಮಾಡಿಸ್ಬೇಕೇನೋ ಅನ್ನೋ ಯೋಚನೆಯಲ್ಲಿ ಕೆಲವು ನಾಯಕರಿದ್ದಾಗ ಗಾಂಧೀಜಿ ಅವರು ಬೇಕಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಕಾನೂನು ತಜ್ಞರು ಹಾಗೂ ರಾಜಕೀಯ ತಜ್ಞ, ಆರ್ಥಿಕ ತಜ್ಞ ಮತ್ತು ಸಾಮಾಜಿಕ ತಜ್ಞ ಈ ಎಲ್ಲವನ್ನ ಮೇಳೈಸಿದ ಒಬ್ಬ ಮಹಾನ್ ನಾಯಕರು ನಮ್ಮಲ್ಲಿದ್ದಾರೆ. ಆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸೂಕ್ತ ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ನಿಜವಾಗ್ಲೂ ಅದಕ್ಕೆ ತಕ್ಕಂತೆ ಲಾಸ್ಟಿಗೆ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಸಂವಿಧಾನ ತಗೊಂಡ್ರೆ ನಾವು ಸರಿಯಾದ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದ್ವಿ, ಅದ್ಭುತವಾದ ನಮ್ಮ ದೇಶಕ್ಕೆ ಬೇಕಾದಂತ ಸಂವಿಧಾನವೇ ರಚನೆ ಆಗಿದೆ ಅಂತ. ಆದ್ರಿಂದ ಅಂತ ಮಹಾನ್ ನಾಯಕರಿಗೆ ಈ ದಿನ ಯಾವ ಶುರುವಾಯಿತು? ಇಲ್ಲಿವರೆಗೂ 2015ರಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ಮೋದಿಯವರು ಮುಂಬೈಯಲ್ಲಿ 125ನೇ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತ ಒಂದು ಸ್ಮಾರಕ ಭವನದ ಅಡಿಗಲ್ಲು ಸಮಾರಂಭದಲ್ಲಿ ಈ ಒಂದು ನಿರ್ಣಯವನ್ನು ತಗೊಳ್ತಾರೆ ಕೇಂದ್ರ ಸರ್ಕಾರದವರು. ಈ ದಿನವನ್ನು ನವೆಂಬರ್ 20 ಅದಕ್ಕಿಂತ ಮುಂಚೆ ಒಂದು ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಿಸ್ತಾ ಇದ್ರು. ಆದ್ರೆ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ರು 10 ವರ್ಷಗಳು, ಒಂದು ದಶಕ ಆಯ್ತು. 2015ರಿಂದ ಮೋದಿ ಅವರು ಈ ದಿನವನ್ನು ಆಚರಿಸಿದರು. ಇದ್ರ ಮುಖ್ಯ ಉದ್ದೇಶ ಅಂದ್ರೆ ಒಂದು ಸಂವಿಧಾನದ ಕರ್ತೃಗಳಿಗೆ ನಾವು ಸ್ಮರಿಸುವುದು, ಅವರಿಗೆ ಕೃತಜ್ಞತೆ, ಗೌರವವನ್ನು ಸಲ್ಲಿಸುವುದು ಒಂದು. ಎರಡನೇದು, ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಧರ್ಮ, ಸಂಪ್ರದಾಯ, ನಮ್ಮ ದೇಶದ ಆಚರಣೆಗಳ ಬಗ್ಗೆ ಗೊತ್ತಿರುವಷ್ಟು ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಈ ನಿಮಿತ್ತವಾಗೂ ನಾವು ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು. ಆದ್ರಿಂದ ಸಂವಿಧಾನದ ಬಗ್ಗೆ ಇವತ್ತಿನ ದಿನ ಎಲ್ಲ ನಾಗರಿಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೂ ಇವತ್ತು ಸಂವಿಧಾನದ ಕುರಿತು ಚರ್ಚಾ ಸ್ಪರ್ಧೆಗಳಾಗಿ ಅದರ ಬಗ್ಗೆ ರಸಪ್ರಶ್ನೆ, ಸಂವಿಧಾನ ಓದುವುದನ್ನ ಪ್ರೋತ್ಸಾಹಿಸುವುದಕ್ಕಾಗಿ ಈ ದಿನದ ಆಚರಣೆ. ಆದ್ರಿಂದ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಮನೆಯಲ್ಲಿ ಒಂದು ಸಂವಿಧಾನ ಪುಸ್ತಕ ಇರಲೇಬೇಕು. ವಿಶೇಷವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಯಾಕೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಬೇರೆ ರಾಜ್ಯಗಳಲ್ಲಿ ಆದರೆ ಭಾರತದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ ಅನ್ನೋದು ಸಿಲೆಬಸ್ಗೆ ಕಡ್ಡಾಯ ಮಾಡಲಾಗಿದೆ. ಒಂದು ಕೇವಲ ರಾಜಶಾಸ್ತ್ರದ ವಿದ್ಯಾರ್ಥಿಗಳು ಮಾತ್ರ ಸಂವಿಧಾನವನ್ನು ಓದ್ತಾ ಇದ್ರು. ಈಗ ಆಗಲ್ಲ, ಎಲ್ಲ ವಿದ್ಯಾರ್ಥಿಗಳು, ಪದವಿ ಓದುವ ವಿದ್ಯಾರ್ಥಿಗಳು ಭಾರತದ ಸಂವಿಧಾನವನ್ನು ಕಡ್ಡಾಯವಾಗಿ ಓದ್ತಾರೆ. ಇದರಿಂದ ಭಾರತ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಅವರು ತಿಳ್ಕೊತಾರೆ. ಆದ್ರಿಂದ ಭಾರತದ ಸಂವಿಧಾನ ಓದುವುದು ಮಾತ್ರವಲ್ಲ, ಕೇವಲ ಓದಿ ಅರ್ಥ ಮಾಡಿಕೊಂಡು ಅದನ್ನ ಆಚರಣೆಯಲ್ಲಿ ಇಟ್ಟುಕೊಳ್ತಾರೆ, ಅದರ ಮೌಲ್ಯಗಳನ್ನು. ಯಾಕಂದ್ರೆ ಒಂದೊಂದು ಪದವನ್ನು ಭಾರತದ ಸಂವಿಧಾನದ ಪೀಠಿಕೆಯನ್ನು ನಾವು ಏನಂತ ಕರಿತೀವಿ ಗೊತ್ತಾ? ಸಂವಿಧಾನದಲ್ಲಿ ಅತಿ ಮುಖ್ಯವಾದದ್ದು ಭಾಗ ಯಾವುದು? ಭಾರತದ ಸಂವಿಧಾನದ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ ನಾವು. ಅದು ಈಗ ನೀವು ಆಗಲೇ ಹೇಳಿದ್ರೆ, ನೀವು ಹೈಸ್ಕೂಲ್ ಪ್ರತಿದಿನ ಕೂಡ ನಾವು ಹೇಳ್ತಾ ಬರ್ತೀವಿ. ಯಾಕೆಂದ್ರೆ ಅದು ಫೇಸ್ ಇನ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತೆ. ಹಾಗೆ ಪ್ರಿಯಂಬಲ್ ಪ್ರಸ್ತಾವನೆ ಈ ಸಂವಿಧಾನದ ಕನ್ನಡಿ ಇದ್ದಂತೆ. ನಮ್ಮ ಸಂವಿಧಾನದಲ್ಲಿ ಅಡಗಿರುವ ಎಲ್ಲ ಉದ್ದೇಶ ತತ್ವಗಳನ್ನ ಕೇವಲ ಅದರಲ್ಲಿ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿಯೇ ಸೂಚಿಸಲಾಗಿದೆ. ಅಲ್ಲಿ ಸಮಾನತೆ ಇದೆ, ಸಾಮಾಜಿಕ ನ್ಯಾಯ ಇದೆ, ವ್ಯಕ್ತಿ ಗೌರವ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವವನ್ನು ಕೊಡಬೇಕನ್ನೋದು. ಮತ್ತು ಇನ್ನೊಂದು, ಅದು ಆರಂಭವಾಗಲೇ ಭಾರತೀಯ ಪ್ರಜೆಯಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗುತ್ತೆ. ಯಾಕೆಂದ್ರೆ ಸಂವಿಧಾನ ರಚನೆ ಆದ್ಮೇಲೆ ಅದನ್ನ ವಿಮರ್ಶೆ,
ಟೀಕೆ, ಸಲಹೆ, ಸೂಚನೆಗಳನ್ನು ಕೊಡೋದಕ್ಕೆ ಎಲ್ಲ ಪ್ರಜೆಗಳಿಗೂ ಕೂಡ ಏನ್ ಮಾಡಲಾಗಿತ್ತು, ಅವಕಾಶ ಕೊಡಲಾಗಿತ್ತು. ಆದ್ರಿಂದ ನಮಗೆ ಕೊನೆಗೆ ಏನಿದೆ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಹೇಗೆ ನೋಡಿ ಅಪರಾಧ ಅಂದ್ರೆ ನಾವೆಲ್ಲರೂ ಇದನ್ನು ಒಪ್ಪಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ. ಆದ್ರಿಂದ ಸಂವಿಧಾನ ಅನ್ನೋದು ಬಹಳ ಮುಖ್ಯವಾದದ್ದು, ಅತ್ಯಂತ ಶ್ರೇಷ್ಠವಾದಂತ ಅದ್ರ ವಿಶೇಷತೆಗಳು ನಿಮ್ಗೆ ಗೊತ್ತಿರಲಿ. ಸುಮ್ಮನೆ ಅಲ್ಲ, ನಮ್ಮ ಭಾರತದ ಸಂವಿಧಾನ 2 ಭಾಷೆಗಳಲ್ಲಿ, ಇಂಗ್ಲಿಷ್ ಮತ್ತು ಹಿಂದಿ, ಕೈಬರಹದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲದರಲ್ಲಿ ಈಗ ನೋಡ್ಬೋದ ಕೈಬರಹದಲ್ಲಿ ಬರೆದ ಪ್ರತಿಗಳು ಅಂದ್ರೆ ಈಗಲೂ ಅವು ನಮ್ಮ ಸಂಸದೀಯ ಭವನ, ಪಾರ್ಲಿಮೆಂಟ್ ಭವನದ ಗ್ರಂಥಾಲಯದಲ್ಲಿದ್ದಾರೆ. ಅದನ್ನ ಬರೆದವರು ಯಾರು ಅಂತಂದ್ರೆ ನಂದಲಾಲ್ ಬೋಸ್ ಅನ್ನೋರು. ಪ್ರತಿ ಪುಟದ ಅಂಚನ್ನು ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ. ಅದು ರವೀಂದ್ರನಾಥ್ ಟ್ಯಾಗೋರ್ ಶಾಂತಿ ನಿಕೇತನ ಕಲಾವಿದರು. ಆಮೇಲೆ ಅದನ್ನ ಕ್ಯಾಲಿಗ್ರಾಫಿ ಕಲಾವಿದ ಯಾರು, ಪ್ರೇಮ್ ಬಿಹಾರಿ ನರೇನ್ ಅನ್ನೋರು ಸಂವಿಧಾನವನ್ನು ತಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರೆದಿದ್ದಾರೆ. ಹಿಂದಿ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ. ಅದರ ತೂಕ ನೋಡ್ರಿ, ಅದು ಮೂಲ ಪ್ರತಿ ಎಷ್ಟು ಇಂಚಿದೆ ಅಂದ್ರೆ 16x22 ಇಂಚು ಗಾತ್ರದ ಚರ್ಮದ ಕಾಗದದ ಹಾಳೆಗಳ ಮೇಲೆ ಬರೆಯಲ್ಪಟ್ಟಿದ್ದು. ಅದರ ತೂಕ 3.75 kg ಇದೆ. ಈಗಲೂ ಕೂಡ ಈಲಿಯಂ ಅನ್ನೋ ಒಂದು ಕೆಮಿಕಲ್ ಬಳಸಿ ಅದನ್ನು ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ. ನಾವು ಯಾವಾಗಲೂ ದೆಹಲಿಗೆ ಹೋದಾಗ ಅದನ್ನ ನೋಡಬಹುದು, ನಮ್ಮ ಪ್ರತಿಯನ್ನ. ಮತ್ತೆ ಅದರಲ್ಲಿ ಎಷ್ಟು ಪರಿಚಯಗಳು ಈವರೆಗೂ ನಿಮಗೆ ಗೊತ್ತು. ಸಂವಿಧಾನ ಜಾರಿಗೆ ಬಂದ 395 ಇತ್ತು, ಈಗ 448, 12 ಅನುಚ್ಛೇದ, 106 ತಿದ್ದುಪಡಿಗಳೊಂದಿಗೆ 22 ಭಾಗಗಳನ್ನು ಒಳಗೊಂಡಂತಹ ಸುದೀರ್ಘವಾದ ಸಂವಿಧಾನ ಭಾರತದ ಸಂವಿಧಾನವಾಗಿದೆ. ಆದ್ರಿಂದ ನೀವು ಪ್ರತಿಯೊಬ್ಬರು ಕೂಡ ಸಂವಿಧಾನದ ಬಗ್ಗೆ, ವಿಶೇಷವಾಗಿ ಅದರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಕೂಡ ತಿಳ್ಕೋಬೇಕು. ಸಂವಿಧಾನ ನೀರಾಗಬಾರದು ಅನ್ನೋ ಕಾರಣಕ್ಕೆ 368 ತಿದ್ದುಪಡಿಗೆ 3 ರೀತಿಯ ಅವಕಾಶಗಳನ್ನು ಕೊಡಲಿದೆ. ಈಗಾಗಲೇ 106 ತಿದ್ದುಪಡಿಗಳಿವೆ. ಯಾಕಂದ್ರೆ ನೀರಾಗಬಾರದು, ನಾವು ಬದಲಾದಂತೆ ಪರಿಸ್ಥಿತಿಗಳು ಬದಲಾದಂತೆ ಸಂವಿಧಾನದಲ್ಲಿ ಕೆಲವು ಭಾಗಗಳನ್ನು ಕೂಡ ನಮಗೆ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನ ತಿದ್ದುಪಡಿಗೆ ಕೂಡ ಅವಕಾಶ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿಮಗೆ ಸಂವಿಧಾನದ 22 ಭಾಗಗಳು ನಿಮ್ಗೆ ಗೊತ್ತಿರಲಿ. ಈಗಾಗಲೇ ನಾನು ಹೇಳಿದೆ 60 ಸಂವಿಧಾನಗಳಂದ್ರೆ ಯಾವ್ಯಾವ ಸಂವಿಧಾನ, ಕೆಲವು ಅಂತಾರೆ ಯಾವ ಸಂವಿಧಾನ ಅಂತ ಹೇಳಿ. ಅದಲ್ಲ, ನಮ್ಮ ದೇಶಕ್ಕೆ ಅನುಕೂಲಕ್ಕೆ ತಕ್ಕಂತೆ ಸುಮಾರು ಬ್ರಿಟನ್ ಇಂದ ಏಕಪೌರತ್ವವನ್ನು ತೆಗೆದುಕೊಳ್ಳಲಾಗಿದೆ, ಸಂಸದೀಯ ಪದ್ಧತಿಯನ್ನು ತೆಗೆದುಕೊಳ್ಳಲಾಗಿದೆ, ನಾಗರಿಕ ಸೇವಾ ವರ್ಗದ ಬಗ್ಗೆ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಸಂವಿಧಾನದ ಪೀಠಿಕೆಯನ್ನು, ಪ್ರಸ್ತಾವನೆಯನ್ನು ನಾವು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ತೀವಿ. ಜಪಾನ್ನಿಂದ ಸುಪ್ರೀಂ ಕೋರ್ಟ್ ಕಾರ್ಯಗಳನ್ನು, ಐರ್ಲೆಂಡ್ನಿಂದ ರಾಜನೈತಿಕ ತತ್ವಗಳನ್ನ, ಮತ್ತೆ ರಷ್ಯಾ ಸಂವಿಧಾನದಿಂದ ಮೂಲಭೂತ ರಚನೆಗಳನ್ನ, ಹೀಗೆ ಕೆಲವನ್ನು ಮಾತ್ರ ನಾವು ಆ ಸಂವಿಧಾನದಲ್ಲಿ ತೆಗೆದುಕೊಂಡು ನಮ್ಮ ಸಂವಿಧಾನ ನಮ್ಮ ದೇಶಕ್ಕೆ ತಕ್ಕಂತೆ ಅವುಗಳನ್ನು ಬದಲಾಯಿಸಿಕೊಂಡು ಫ್ರಾನ್ಸ್, ಜರ್ಮನಿ, ದಕ್ಷಿಣ ಆಫ್ರಿಕಾ, ಕೆನಡಾ, ಆಸ್ಟ್ರೇಲಿಯಾ ಹೀಗೆ ಹಲವಾರು ಸಂವಿಧಾನಗಳ ಅಧ್ಯಯನ, ಸುದೀರ್ಘ ಅಧ್ಯಯನ, ಅವುಗಳನ್ನು ಬಳಸಿಕೊಂಡು ನಮ್ಮ ಸಂವಿಧಾನ ರಚನೆ ಮಾಡಲ್ಪಟ್ಟಿದೆ. ವಿಶೇಷವಾಗಿ ನೀವು ಈಗಾಗಲೇ PUC ಆದ ತಕ್ಷಣ SDA, FDA, ಪೊಲೀಸ್ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳು ಬರೀತೀವಿ. ಅದರಲ್ಲೆಲ್ಲ ಅತಿ ಹೆಚ್ಚು ಪ್ರಶ್ನೆಗಳು ಯಾಕೆ ಸಂಬಂಧಪಟ್ಟಿರ್ತಾರೋ ಗೊತ್ತಾ ನಿಮಗೆ? ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಾವೆ. ಆದ್ರಿಂದ ನೀವು ನಿಮ್ಮ ಜೀವನಕ್ಕಾಗಿ ಮತ್ತು ಪರೀಕ್ಷೆಗಾಗಿ KS ಮುಂದೆ ಯಾವುದೇ ಬರಬೇಕಾದ್ರೂ ಸಂವಿಧಾನದ ಪ್ರಶ್ನೆಗಳು ಬಹಳಷ್ಟು ಇರ್ತಾವ. ಕಡ್ಡಾಯವಾಗಿ ನೀವೆಲ್ಲರೂ ಒಂದು ಸಂವಿಧಾನದ ಪುಸ್ತಕ, ನೀವು ಯಾವ್ಯಾವ ಪುಸ್ತಕಗಳನ್ನ ತಗೊಳ್ತಾ ಇರ್ತೀವಿ, ಒಂದು ಸಂವಿಧಾನಕ್ಕಾಗಿ ಇವತ್ತಿನ ಆಮೇಲೆ ಸಂವಿಧಾನ ಪುಸ್ತಕ ಎಲ್ಲರಿಗೂ ಸಂಬಂಧಪಟ್ಟದ್ದು ತಿಳ್ಕೊಳ್ಳಿ. ಎಲ್ಲರಿಗೂ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಓದ್ತಾ ಇದ್ದೀರಿ ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಓದಬೇಕಾಗಿರೋದ್ರಿಂದ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಭಾರತದ ಸಂವಿಧಾನದ ಪುಸ್ತಕ ಎಲ್ಲರ ಮನೆಯಲ್ಲೂ ಇರಬೇಕು. ಎಷ್ಟು ಜನ ಮನೆಯಲ್ಲಿ ಇರಬೇಕಾಗೆ? ಭಾರತದ ಸಂವಿಧಾನ ಇವತ್ತು ನೀವೇನದು ದೊಡ್ಡ ವಿಷಯ ಅಲ್ಲ, ಸಣ್ಣ ಪುಸ್ತಕನೂ ಸಿಗುತ್ತೆ. ಯಾವ್ಯಾವ ವಿಧಿಗಳಲ್ಲಿ ಏನಿದೆ, ಯಾವ ಭಾಗದಲ್ಲಿ ಏನಿದೆ. 1ನೇ ಭಾಗ ಯಾವ ಬಗ್ಗೆ ಹೇಳಿದೆ? ಪೌರತ್ವದ ಬಗ್ಗೆ ಹೇಳಿದೆ. 2ನೇ ಭಾಗ, ಮೊದಲನೇ ಭಾಗ ಭೌಗೋಳಿಕ ಪ್ರದೇಶಗಳು, ಯಾವ್ಯಾವ ರಾಜ್ಯ ಎಲ್ಲಿ ಬರುತ್ತೆ, ಎಷ್ಟು ಪ್ರದೇಶ. 2ನೇ ಭಾಗ ಪೌರತ್ವದ ಬಗ್ಗೆ. 3ನೇ ಭಾಗ ಮೂಲಭೂತ ಹಕ್ಕುಗಳು. ಈ ರೀತಿ 4ನೇ ಭಾಗ ಕೇಂದ್ರ ಸರ್ಕಾರ, 5ನೇ ಭಾಗ ರಾಜ್ಯ ಸರ್ಕಾರ, ಹೀಗೆ ಪ್ರತಿಯೊಂದು ನಾಗರಿಕ ಸೇವಾ ವರ್ಗಗಳು, ಚುನಾವಣಾ ಆಯೋಗ ಎಲ್ಲೆಲ್ಲಿ ಬರುತ್ತೆ ಅಂತ ವಿಸ್ತಾರವಾಗಿ ಚರ್ಚೆ ಮಾಡ್ತಿದೆ. ಇವೆಲ್ಲವನ್ನ ಅಧ್ಯಯನ ಮಾಡಬೇಕು. ಓದಿದ್ರೆ ಮಾತ್ರ ನಮಗೆ ಜ್ಞಾನ ಇರುತ್ತೆ. ಆದ್ರಿಂದ ಪ್ರತಿಯೊಬ್ಬರು, ಎಷ್ಟೋ ಸಂವಿಧಾನಗಳು ಗೊತ್ತಿದೆ. ನೇಪಾಳದ ಸಂವಿಧಾನ 8 ಬಾರಿ ಬದಲಾವಣೆ ಆಗಿದೆ. ಶ್ರೀಲಂಕಾದ ಸಂವಿಧಾನ ಬಂದ 10 ವರ್ಷಕ್ಕೆ ಬದಲಾವಣೆ ಆಗಿದೆ. ಆದರೆ ಭಾರತ ಸಂವಿಧಾನ ಇಲ್ಲಿವರೆಗೆ ಕೆಲವು ತಿದ್ದುಪಡಿಗಳಿಗೆ ಎಷ್ಟು ವರ್ಷ ಕಾಲ, 76 ವರ್ಷಗಳ ಕಾಲ ಸುದೀರ್ಘವಾಗಿದೆ. ಆದರೆ ಅದರ ಒಂದು ಗುಣಮಟ್ಟದಿಂದಾಗಿ. ಆದ್ರಿಂದ ನಾವೆಲ್ಲರೂ ಸಂವಿಧಾನದಲ್ಲಿರುವ ಕರ್ತವ್ಯಗಳನ್ನು ಪಾಲಿಸೋಣ ಮತ್ತು ಸಂವಿಧಾನ ಕರ್ತೃಗಳನ್ನು ಕೂಡ ಗೌರವಿಸಬೇಕು. ಜೊತೆಗೆ ಅದರಲ್ಲಿರುವ ಅಂಶಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಅದಕ್ಕೆ ಕೊನೆಯದಾಗಿ ರಾಧಾಕೃಷ್ಣನ್, ದೇಶದ ಕಂಡ ಹಿರಿಯ ರಾಷ್ಟ್ರಪತಿ ಹಾಗೂ ಮೊದಲ ಉಪರಾಷ್ಟ್ರಪತಿ, ಶಿಕ್ಷಣ ತಜ್ಞ ಆಗಿರುವಂತಹ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ.
ಏನು ಅಂದರೆ ಇಂದಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಅವತ್ತು ಹೇಳಿದ ಮಾತ್ರ ಇವತ್ತು ಪ್ರಸ್ತುತ ಅನಿಸ್ತದೆ. ದಿನದ ಊಟ ಕೆಲಸಕ್ಕಾಗಿ ಅಲೆದಾಡುವ, ಹಸಿವಿನಿಂದ ಬಳಲುವ, ಕಿತ್ತು ತಿನ್ನುವ ಬಡತನವುಳ್ಳ ಜನರಿಗೆ ಸಂವಿಧಾನ ಕಾನೂನು ಸಮಾನತೆಯಂತಹ ಸಾಂವಿಧಾನಿಕ ಪದಗಳು ಎಷ್ಟರ ಮಟ್ಟಿಗೆ ಅರ್ಥೈಸಲು ಸಾಧ್ಯ. ಹಾಗಾಗಿ ಸಂವಿಧಾನಕ್ಕೆ ಜೀವಂತಿಕೆ ಬರಬೇಕಾದರೆ ಮೊದಲು ನಾವು ಮಾಡಬೇಕಾದದ್ದು ಸಂವಿಧಾನದ ಮೂಲಭೂತ ಆಶಯಗಳನ್ನು ಪೂರೈಸಲು ಸಾಧ್ಯವಾದಾಗ ಮಾತ್ರ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಅಕ್ಷರಗಳಿಗೂ ಮೌಲ್ಯ ತಿಳಿದು ಬರುತ್ತದೆ. ಆದ್ದರಿಂದ ನಾವೆಲ್ಲರೂ ಸಂವಿಧಾನ ದಯವಿಟ್ಟು ತಿಳ್ಕೋಬೇಕು, ಸಂವಿಧಾನದ ಬಗ್ಗೆ ಅರ್ಥೈಸಬೇಕು, ಎಲ್ಲ ವಿಧಿಗಳನ್ನು ಅರ್ಥ ಮಾಡಬೇಕು, ಅದರಿಂದ ಕಲಿಬೇಕು. ಅಂದಾಗಲೇ ನಾವು ಅಟ್ಲೀಸ್ಟ್ ಕೊನೆ ಪಕ್ಷ ಪೂರ್ವ ಪೀಳಿಗೆಯನ್ನು ನಾವು ನೆನಪಿಟ್ಟು